ಬೇಕಾ ಈ ದೇಶಕ್ಕೆ ಅಂದಾಗ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಪೂರ್ತಿ ದಿವಾಳಿ ಆಗಿದ್ದನ್ನು ನೋಡಿದರೆ 90% ನಮ್ಮಲ್ಲೇ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವ್ರು ಯಾವ ಗ್ಯಾರಂಟಿನೂ ಇಲ್ಲ. ಲೈಫ್ ದುಡಿದು ಅವತ್ತೇನು ಬರ್ತದೆ, ಊಟ ಮಾಡೋದು ಮಲಗೋದು ಅಷ್ಟೇ. ಇದ್ರ ಬಿಟ್ಟು ಮತ್ತೊಂದು ಗ್ಯಾರಂಟಿ ಏನೂ ಇಲ್ಲ. ಅವ್ರಿಗೆ ಯಾವ ಮೆಡಿಸಿನ್ದ ಆಧಾರ ಇಲ್ಲ, ಅಥವಾ ಆರೋಗ್ಯದ ಬಗ್ಗೆ ಮತ್ತೇನೂ ಇಲ್ಲ, ಮಕ್ಕಳ ಎಜುಕೇಷನ್ ಸಲುವಾಗಿ ಏನು ಅವಕಾಶಗಳಿಲ್ಲ. ಇಂಥವೆಲ್ಲ ಈ ದೇಶ ತುಂಬ ಸಾಕಷ್ಟು ಇದ್ದಾರೆ. ನಾವಿವತ್ತು ಅಕ್ಷರಸ್ಥರಾಗಿದ್ದೀವಿ ಇಲ್ಲ ಅಂತಲ್ಲ, ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಷರಸ್ಥರಾಗಿದ್ದಾರೆ. ಆದರೆ ನಿಜವಾಗಿಯೂ ಒಳ್ಳೆಯ ಶಿಕ್ಷಣ ಪಡೆದು ವೈಜ್ಞಾನಿಕ ಮನೋವೃತ್ತಿಯ ಮತ್ತು ಜ್ಞಾನದ ತಿಳುವಳಿಕೆ ಮಕ್ಕಳು ಭಾಳಷ್ಟು ಕಡಿಮೆ ಇದೆ ನಮ್ಮಲ್ಲೇ. ಏನು ಕೆಲವು ಮೇಲ್ಪದನ ಕೆಲವೊಂದು ಮಕ್ಕಳು ಒಂದು ಸ್ವಲ್ಪ ಆರ್ಥಿಕವಾಗಿ ಬದ್ಧ ಇದ್ದಂಥವ್ರು ತಮ್ಮ ಮಕ್ಕಳು ತಯಾರು ಮಾಡ್ಕೊಂಡಿರೋದಿಲ್ಲ ಅಂತಲ್ಲ, ಆದರೆ ಮ್ಯಾಕ್ಸಿಮಮ್ 80 to 90% ಜನ ಇನ್ನೂ ತಮ್ಮ ಮಕ್ಕಳಿಗೆ ಕಲಿಸೋದ್ರಲ್ಲೇ, ತಾವು ಬದುಕೋದ್ರಲ್ಲೇ, ಅದರಲ್ಲೂ 2 ಹೊತ್ತಿನ ಊಟಕ್ಕಾಗಿ ಒದ್ದಾಡೋದ್ರಲ್ಲೇ ಹೋಗ್ತಾ ಇದ್ದಾರೆ. ಅದರಲ್ಲೂ ಈಗಾಗಲೇ 2011 ಜನಗಣತಿ ಪ್ರಕಾರ 126 ಕೋಟಿ ಜನಸಂಖ್ಯೆ ಇತ್ತು. ಆ ಸಂದರ್ಭದಲ್ಲಿ 81 ಕೋಟಿ ಜನಕ್ಕೆ ಇವರು ಲೆಕ್ಕದ ಮೇಲೆ 5 kg ಅಕ್ಕಿ ಕೊಡುವಂಥ ಪ್ರಯತ್ನವನ್ನು ನಮ್ಮ ಮೋದಿಯವರು ಮಾಡಿದ್ದಾರೆ. ಅಂದ್ರೆ ಇನ್ನೂ ಇವತ್ತು 41 ಕೋಟಿನೂ ಆಗಿದೆ. ಇನ್ನೂ ಇದು ಜನರಿಗೆ ಹೆಚ್ಚಾಗಿರ್ಬೋದು. ಈಗ 80 ಕೋಟಿ ಜನ 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ 80 ಕೋಟಿ ಜನ 5 ಕಿಲೋ ಅಕ್ಕಿ ಹಾಕಿ ಕೈ ಚಾಚುವ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಇದರ ಅರ್ಥ. ಅದಕ್ಕಾಗಿ ನಾವು ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ 5 ಕಿಲೋ ಅಕ್ಕಿ ಕೈ ಚಾಚುವಂಥ ಪ್ರಸಂಗದ ಅಂತಂದ್ರೆ ಅವ್ರ ಬಡತನ ಯಾವ ಪ್ರಮಾಣದಲ್ಲಿ ಇರಬೇಕು. ಇನ್ನೂ ಎಲ್ಲ ಜನರಿಗೆ ಹುಟ್ಟಿಲ್ಲ ಅದು, ಇನ್ನೂ ಅನೇಕರಿದ್ದಾರೆ ಇದ್ರೊಳಗೆ. ಅದಕ್ಕಾಗಿ ಈ ದೇಶಕ್ಕೆ ಮೊದಲು ಬದುಕಿಸ್ಬೇಕಲ್ಲ, ಮಕ್ಕಳನ್ನ ಉಳಿಸ್ಬೇಕಲ್ಲ. ಇಲ್ಲಿ ಶಿಕ್ಷಣ ಆಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಇಲ್ಲಿ ಜನರನ್ನ ಆಗಿರ್ಬೋದು, ಆ ಎಲ್ಲ ನೆಲೆಯಲ್ಲಿ ನೋಡಿದಾಗ ಈ ಕೊಡುತ್ತಿರುವಂಥ ಗ್ಯಾರಂಟಿಗಳು ಅಡ್ಡಿ ಅಲ್ಪ ಮೊದಲು ಬದುಕಿಸ್ತಾ ಇದ್ದಾವೆ ಇವು ಅಂತ. 75 ವರ್ಷ ಆದರೂ ಇನ್ನೂ ಅನೇಕ ಹಳ್ಳಿಗಳಿಗೆ, ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಸಹಿತ ಸ್ವಚ್ಛ ನೀರಿನ ವ್ಯವಸ್ಥೆ ಇಲ್ಲ. ಅದರಲ್ಲೂ ಬೇಸಿಗೆ ಬಂದ್ರಂತೆ ಮುಗಿದು ಹೋಗ್ಬಿಡ್ತೀವಿ. ಏನು ಸರ್ ಒದ್ದಾಟನ 1 ಕಿಲೋಮೀಟ್ರ್ 2 ಕಿಲೋಮೀಟರ್ವರೆಗೆ ಹೋಗಿ ನೀರು ತಂದು ಕುಡಿಯುವಂಥ ಪ್ರಸಂಗ ನಾವು ನೋಡ್ತಾ ಇದ್ವಿ ಇವತ್ತು. ಇಂಥ ಪ್ರಸಂಗದಲ್ಲೇ ಈ ಇಬ್ಬರು ನವ ಯುವಕರನ್ನ ರಾಜಕೀಯವಾಗಿ ಸ್ವಲ್ಪ ವಯಸ್ಸಲ್ಲೇ ನಮ್ಮ ಇವರು ಕೇಜ್ರಿವಾಲ್ ದೊಡ್ಡವರಾಗಿರ್ಬೋದು, 4 ವರ್ಷಗಳು ಸಣ್ಣವರಾಗಿರ್ಬೋದು, ರಾಹುಲ್ ಗಾಂಧಿಯವರು. ಆದರೆ ಇವರು ಹಾಕಿಕೊಂಡಂಥ ಇವೇನು ಪುಕ್ಕಟೆ ಪ್ರಚಾರಗಳಿದ್ದಾವಲ್ಲ, ಇವು ಇವತ್ತು ಅನಿವಾರ್ಯ ಅದಾವೆ. ಎಷ್ಟು ಮೊದಲು ಯಾಕೆ ಅವ್ರು ಉಳಿಸ್ಬೇಕಾಗಿದೆ ಮೊದಲು. ಇನ್ನು ಇದು ಶಾಶ್ವತ ಮುಂದುವರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಈ ದೇಶಕ್ಕೆ ಒಳ್ಳೇದಾಯಿತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಯಾಕಪ್ಪ ಅಂದ್ರೆ ಎಲ್ಲನೂ ಫ್ರೀ ಕೊಡಲಿಕ್ಕೆ ಎಷ್ಟು ವರ್ಷಗಳ ಸಾಧ್ಯದ? ಇದು 1 ವರ್ಷದ ಕೆಲಸನ, 2 ವರ್ಷದ, 10 ವರ್ಷದ, 20 ವರ್ಷದ ಬೇಕಲ್ಲ ಅದಕ್ಕೆ ಈ ಏನೋ ಈ ಚುನಾವಣೆ ಗೆಲ್ಲುವ ಸಲುವಾಗಿ ಈಗಾಗಲೇ ಕಳೆದ 10 ವರ್ಷಗಳಿಂದ ಈ ದೇಶದ ನಿರುದ್ಯೋಗ ಹೆಚ್ಚಾಗ್ಯದ, ಬಡತನ ಹೆಚ್ಚಾಗ್ಯದ ಅನ್ನೋದು ವಾದಗಳು ಇದ್ದಾವೆ, ನಾವು ಕಣ್ಣಿಗೆ ಕಾಣ್ತಾ ಇದ್ದಾವೆ. ಮತ್ತು ಸಪೋಸ್ ಏನಾದರೂ ಮೋದಿಜಿ ಅವ್ರನ್ನ ತಾವು ಬಂದಾಗ ಮಾತಾಡಿದಂಗೆ ಆಡಿದಂಗೆ ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು ಈ ಮಾತುಗಳು ಅಥವಾ ಈ ಫ್ರೀ ಮಾತು ಬರ್ತಿರಲಿಲ್ಲ. ಯಾವಾಗ ಕೊಳ್ಳೋ ಶಕ್ತಿ ಬರ್ತದೆ ನಮ್ಮಲ್ಲ, ನಾವು ಯಾರ ಒಂದು ಕೈ ಚಾಚೋ ಪ್ರಸಂಗ ಬರೋದಿಲ್ಲ. ಇನ್ನು ನಮ್ದು ಏನು ನಡೆಯೋದಿಲ್ಲಪ್ಪ, ನಮ್ಮ ಮನೆ ನಡೆಯೋದಿಲ್ಲ, ಏನೂ ಆಗೋದಿಲ್ಲ ಅಂದಾಗ ಅನಿವಾರ್ಯ ಮನುಷ್ಯ ಭಿಕ್ಷುಕ ರೀತಿಗೆ ಬಂದಿರ್ತಾನೆ. ಈಗ ನಾವು ಏನು 82 ಕೋಟಿ ಜನ ಇದ್ದೀವಲ್ಲ, ನಾವೆಲ್ಲ ಭಿಕ್ಷುಕರಿದ್ದಾಗಿದ್ದೀವಿ ಒಂದು ರೀತಿಯಿಂದ. ಯಾಕಂದ್ರೆ 5 ಕಿಲೋ ಅಕ್ಕಿ ಬರಲಪ್ಪ, ನಮ್ಮ ಮನೆ ನಡೆಯೋದಿಲ್ಲ ಅನ್ನೋ ಸ್ಥಿತಿಗೆ ಬಂದಿರ್ತಿದ್ವಿ. ಇದಕ್ಕೆ ಕಾರಣ ಅಂದರೆ ನಮ್ಮ ಅರ್ಥವ್ಯವಸ್ಥೆಯನ್ನು ತಯಾರು ಮಾಡಿದಂಥವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಯಾವ ನೆಲೆಯಲ್ಲಿ ನಾವು ಹೋಗಿದ್ರೆ ಈ ದೇಶದ ಬಡವರಿಗೆ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇತ್ತು ಅನ್ನೋ ಚಿಂತನೆ ಮಾಡಬೇಕಾಗಿತ್ತು. ಆ ದಿಶೆಯಲ್ಲೇ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸೋತದಿಲ್ಲ ಅಂತಲ್ಲ, ಅವ್ರು ಸೋತಲ್ಲ ನಾವು ಮೋದಿಜಿ ಅವ್ರು ತೊಗೊಂಡು ಬಂದ್ವಿ. ಒಂದು ವೇಳೆ ಅವ್ರು ಗೆದ್ದಿದ್ರೆ ಮೋದಿಜಿ ಅವ್ರ ಅವಕಾಶ ಇರ್ತಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಮೋದಿಜಿ ಅವರು ಏನು ಹೇಳಿದ್ರು, ನಮಗೆ ಅನೇಕ ಆಶ್ವಾಸನೆಗಳನ್ನು ಕೊಟ್ಟರು. ಅದರಲ್ಲೂ ಮೇನ್ ಅಂತ ಇದು ಉದ್ಯೋಗ ಸಲುವಾಗಿ, ಅದ್ರ ಜೊತೆ ಇನ್ನೊಂದು ಕೊಟ್ಟಿದ್ರು ಅವಕಾಶ. ಭ್ರಷ್ಟಾಚಾರನ ಓಡಿಸ್ತೀನಿ, ಭ್ರಷ್ಟ ತೆಗಿತಾ ಇದ್ದೀನಿ, ಪ್ರತಿಯೊಬ್ಬ ವ್ಯಕ್ತಿಗೂ ಬ್ಲ್ಯಾಕ್ ಮನಿ ತರಿಸಿ ವಿದೇಶದಿಂದ ನಿಮ್ಮ ಪ್ರತಿಯೊಬ್ಬರು 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅವ್ರು 15 ಲಕ್ಷ ಹಾಕೋದು ಬೇಕಾಗಿಲ್ಲ. ಇಲ್ಲಿವರೆಗೆ ಎಷ್ಟು ಬ್ಲ್ಯಾಕ್ ಮನಿಯನ್ನು ಹೊರಗೆ ತೆಗೆದ್ರು ಅನ್ನುವಂಥದ್ದು ಇವತ್ತು ನಾವು ಕೇಳೋ ಪ್ರಸಂಗ ಬಂದಿದೆ. ಯಾಕಂದ್ರೆ ಇವತ್ತು ಅವ್ರ ಪಾರ್ಟಿಯಲ್ಲೇನೆ ಬ್ಲ್ಯಾಕ್ ಮನಿ ಇದ್ದಂಥವ್ರು ಸಾಕಷ್ಟು ಒಳಗೆ ಹೋಗ್ತಾ ಇದ್ದಾರೆ. ಅವ್ರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇರಲಿ, ಅವರಿಗೆ ಆರ್ಥಿಕ ನೀತಿಗಳನ್ನು ಮಾಡುವಲ್ಲೇ ಸೋತಿರ್ಬೋದು, ಮತ್ತೇನಾಗಿರ್ಬೋದು. ನೀತಿ ಆಯೋಗ ರಚನೆ ಮಾಡಿದ್ರಲ್ಲೂ ಸೋತಿರ್ಬೋದು. ಯಾಕಂದ್ರೆ ನೀತಿ ಆಯೋಗ ರಚನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಯಾಕಪ್ಪ ಅಂದ್ರೆ ಮೊದಲು ಇದ್ದಂಥ ಯೋಜನಾ ಆಯೋಗ ಒಳ್ಳೇದೇ ಇತ್ತು. ಹೆಂಗಾಗಿತ್ತು ಅಂದ್ರೆ ಪರಿಸ್ಥಿತಿ ಯೋಜನಾ ಕಿತ್ತಾಗಿದ್ದು ಹೆಂಗಪ್ಪ ಅಂದ್ರೆ ಮೂಗ ಉಸಿರು ಬಂದಾಗಿದ್ದು ತಿಳ್ಕೊಂಡು ಮೂಗನ್ನು ಕೊಯ್ದು ಹೋಗದಂಗೆ ಆಗಿಬಿಟ್ಟದ. ಅಲ್ಲಿ ನೀವು ಅರ್ಥ ತಜ್ಞರಿದ್ರು, ಒಳ್ಳೆಯವರಿದ್ರು, ಅಲ್ಲಿ ಭ್ರಷ್ಟರಾಗಿದ್ದರೆ ಕಿತ್ತಾಕಿ ಒಳ್ಳೆ ಜನರು ಹಾಕಿ
ಅದು ಒಂದು ಯಾಕಂದರೆ ಈ ದೇಶಕ್ಕೊಂದು ಅರ್ಥನೀತಿಯನ್ನು ನಿರೂಪಣೆ ಮಾಡುವಂಥ ಒಂದು ದೊಡ್ಡ ಬುದ್ಧಿವಂತರ ಲೋಕದ ಅಲ್ಲಿ ಬಂದಂಥ ಬುದ್ಧಿವಂತ ಎಂಥವ್ರಪ್ಪ ಅಂದ್ರೆ ಇಡೀ ಈ ದೇಶವನ್ನು ಅಭ್ಯಾಸ ಮಾಡಿದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಅಂಥವ್ರು ಬಂದು ಅವ್ರು ಸಲಹೆಯನ್ನು ಕೊಡುವಂಥ ಜಾಗದು ಅದನ್ನು ಇವ್ರು ಕಿತ್ತಾಕಿಬಿಟ್ರು. ಅಲ್ಲಿ ಭ್ರಷ್ಟರಿದ್ದರೆ ಒಂದು ವೇಳೆ ಇವರಿಗೆ ಆ ಭ್ರಷ್ಟರನ್ನು ತೆಗಿಬೇಕಾಗಿತ್ತು. ಜಗಳ ಬಂದಾಗ ಅದು ಗುಳಿಗೆ ತಗೋಬೇಕು ವಿನಃ ಮೂಗಲ್ ಕಿತ್ತು ಹಾಕೋದಲ್ಲ. ಈಗ ನೀತಿ ಆಯೋಗ ಮಾಡಿದ್ರು, ನೀತಿ ಆಯೋಗ ಏನು ಮಾಡಿತ್ತು, ಅದರಿಂದ ಏನಾಯ್ತು ಇಲ್ಲಿವರೆಗೆ? ಹೆಸರು ಬದಲಾಯಿದ್ರೆ ರೀ ಆ 3 ರೂಪಾಯಿನ ಬದಲಾಗ್ಲಿಕ್ಕೆ ಸಾಧ್ಯದಲ್ಲ, 3 ಗುಣ ಬದಲಾಗ್ಲಿಕ್ಕೆ ಸಾಧ್ಯದಲ್ಲ. ಹೀಗಾಗಿ ನೀತಿ ಆಯೋಗದಿಂದನೂ ಏನೂ ಆಗಲಿಲ್ಲ, ಬಡತನ ಹೆಚ್ಚಾಗೋದು ತಪ್ಪಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಓಪನ್ ಮಾರ್ಕೆಟ್ ಮಾಡ್ದು ಅಂತೇಳಿ ಎಲ್ಲನೂ ಪ್ರೈವೇಟ್ದವ್ರಿಗೆ ಕೊಟ್ಬಿಟ್ರಿ. ಇವತ್ತೆಲ್ಲನೂ ಯಾವ ಬೇಕು, ನಿಮಗೆ ವಿಮಾನ ಬೇಕಾದ್ರೆ ಪ್ರೈವೇಟ್ದವ್ರಿಗೆ, ರೈಲ್ವೆ ಬೇಕು ಪ್ರೈವೇಟ್ದವ್ರಿಗೆ, ನಮ್ಮ PSUಗಳು ಪ್ರೈವೇಟ್ದವ್ರಿಗೆ. ಇವ್ರು ಬಂದಾಗಿದ್ದು ಒಂದು PSU ಅಂದ್ರೆ ಸಾರ್ವಜನಿಕ ರಂಗದ ಉದ್ದಿಮೆ ಒಂದು ಹುಟ್ಕೊಂಡ್ಬರಲಿಲ್ಲ. ಲಾಸ್ ಆಗ್ತದೆ ರೀ, ಸರ್ಕಾರದವ್ರು ನಡೆಸ್ಕೊಡೋಕ್ಕಾಗೋದಿಲ್ಲ, ಅಧಿಕಾರಿಗಳು ಭ್ರಷ್ಟರು ಅದಾರ, ಅಡ್ಡಿಲ್ಲ. ಮತ್ತು ಭ್ರಷ್ಟರು ಎಲ್ಲರೂ ಕಿತ್ತಾಕ್ಬಿಡ್ರಿ ಅಧಿಕಾರಿಗಳನ್ನ. ಯಾಕೆ ಇಟ್ಟಿದ್ದೀರಿ ನೀವೆಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಬಿಟ್ರಿ, ಅದನ್ನೊಮ್ಮೆ ನಿಮ್ಮ ಸರ್ಕಾರ ನಮ್ಮ ಪ್ರೈವೇಟ್ದವ್ರಿಗೆ ಕೊಟ್ಬಿಟ್ರಿ ಅನ್ನುವಂಥ ಪ್ರಶ್ನೆ. ಈಗ ಬಂದು ಇವ್ರು ಏನು ಮಾಡಿದ್ರು ಇಷ್ಟು ಒಳಗೆ 10 ವರ್ಷ ಏನು ಮಾಡಿದರು? 10 ವರ್ಷದಲ್ಲೇ ಒಂದು ಕಡೆ ಅರ್ತಿದ್ದು ದುಡ್ಡಿದ್ದು ಒಂದು ಕಡೆ ಸಂಗ್ರಹ ಆಗ್ತಾಯಿತ್ತು. ಇಲ್ಲಿಯೇ 166 ಕಾರ್ಪೊರೇಟ್ಗಳು ಸಿಕ್ಕಾಪಟ್ಟೆ ಶ್ರೀಮಂತರು. ಅದರಲ್ಲೂ ಒಂದು 4-5 ಜನ, ಒಂದು 20 ಜನ ಅಂತೂ ಸಾವಿರಾರು ಕೋಟಿ ಅಲ್ಲರಿ ಲಕ್ಷ ಕೋಟಿಗಳನ್ನ ಸಂಗ್ರಹ ಮಾಡಿಕೊಂಡ್ರು. ನಮ್ಮ